ಮೊದಲನೇದಾಗಿ ನಿರ್ಮಾಪಕರ ಕಾನ್ಫಿಡೆನ್ಸ್ ನನಗೆ ಬಹಳ ಇಷ್ಟ ಆಯಿತು. ಯಾಕೆಂದರೆ ಈ ಥರದ ಒಂದು ಕಂಟೆಂಟ್ನ ಒಪ್ಕೊಳ್ಳೋದೇ ಕಷ್ಟ. ಇದನ್ನು ಅವ್ರು ಹೇಗೆ ಹೇಳಿ ಇವ್ರಿಗೆ ಒಪ್ಸಿದ್ರು ಅನ್ನೋದು ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ಇಂಥ ಒಂದು ಕಂಟೆಂಟ್ನ ಅವರು ಒಪ್ಕೊಂಡಿದ್ದಾರೆ ಅಂದ್ರೇ ಅವರಲ್ಲಿ ಸಿನಿಮಾಸಕ್ತಿ ಮತ್ತು ಸಿನಿಮಾ ಅಭಿರುಚಿ ಯಾವ ರೀತಿ ಇದೆ ಅಂತ ನಾವು ಊಹಿಸ್ಬಹುದು. ಆ್ಯಂಡ್ ಕಾರ್ತಿಕ್ ಅವರು ನಾನು ನಿರ್ದೇಶನ ಮಾಡಿದಂಥ ರಾಧಾ ಕಲ್ಯಾಣ ಧಾರಾವಾಹಿಗೆ ಸಂಭಾಷಣೆ ಬರೀತಾ ಇದ್ರು. ಅವರ ಬರವಣಿಗೆಯಲ್ಲಿದ್ದ ಗತ್ತು ಗಮ್ಮತ್ತು ಗೊತ್ತಿತ್ತು. ಆದರೆ ಒಬ್ಬ ವಿಷುವಲ್ ಕ್ರಿಯೇಟರ್ ಆಗಿ ಈ ರೀತಿ ಒಂದು ವಿಷುವಲ್ಸ್ನ ಅವ್ರು ನಮಗೆ ತೋರಿಸ್ತಾರೆ ಅಂತ ನಾನು ಖಂಡಿತವಾಗ್ಲೂ ಊಹೆ ಮಾಡಿರಲಿಲ್ಲ. ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವರು ನಾವು ಹೆಜ್ಜಾರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅವಾಗ ಹೇಳಿದಾಗ ಎಲ್ಲರ ಥರನೇ ನಾನು ಯಾರು ಹೀರೋ ಅಂತ ಕೇಳಿದೆ. ಅವರು ಹೀರೋ ಇಲ್ಲ ಸರ್ ಅಂದರು. ಹೀರೋ ಇಲ್ವಾ ಅಂದರೆ ಕಥೆನೇ ಹೀರೋ ಅಂದರು. ಓಹೋ, ಅಂದರೆ ಅವರಲ್ಲಿ ಆ ಕಥೆಯ ಬಗ್ಗೆ ಆ್ಯಂಡ್ ಹೊಸ ಥರದಲ್ಲಿ ಏನಾದರೂ ಜನಗಳಿಗೆ ಕೊಡಬೇಕು, ತಮ್ಮನ್ನು ತಾವು ಒಬ್ಬ ಸಂಭಾಷಣೆಕಾರನಾಗಿ ಹೇಗೆ ಗುರುತಿಸ್ಕೊಂಡಿದ್ದಾರೋ ಅಷ್ಟೇ ಒಂದು ಪ್ರಭಾವಿ ನಿರ್ದೇಶಕರಾಗಿ ಗುರುತಿಸ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಆ್ಯಂಡ್ ಅವರಲ್ಲಿರುವಂಥ ಒಂದು ಟ್ಯಾಲೆಂಟು ಅದು ನನಗೆ ಕಾಣಿಸ್ತು. ಅದು ಇವತ್ತು ಪ್ರೂವ್ ಆಯಿತು. ಯಾಕೆಂದರೆ ನಿಜವಾಗ್ಲೂ ನಾವು ಈ ಕಂಪೇರ್ ಮಾಡಬಾರ್ದು. ಅಪಕ್ಯಾಲಿಪ್ಟೋ ಅಂತೆಲ್ಲ ಸಿನಿಮಾಗಳು ನೋಡಿದಾಗ ನಮ್ಮಲ್ಲಿ ಈ ಥರ ಬರಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಇವತ್ತು ಈ ಒಂದು ಟೀಸರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಆ ಒಂದು ಸ್ಟೇಜ್ನ ರೀಚ್ ಮಾಡುವ ಕೆಪಾಸಿಟಿ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟೇ ದೊಡ್ಡ ಮಟ್ಟಿಗೆ ಇವರು ಎಷ್ಟು ವಿಶ್ವಾಸವಾಗಿ ಇದ್ದಾರೋ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜನತೆಯನ್ನು ನೋಡಿ ಅಕ್ಕಪಕ್ಕದ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಅವರೆಲ್ಲರೂ ನೋಡಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಇದರಲ್ಲಿ ಕೆಲಸ ಮಾಡಿರುವಂತಹ ನಾಯಕರಿಗೆ, ಎಲ್ಲ ಕಲಾವಿದರು, ತಂತ್ರಜ್ಞರಿಗೆ, ಇದ್ರ ಹಿಂದೆ ಇದು 2-3 ಶಾಟ್ ಆಗಿರ್ಬೋದು, ಆದರೆ ಅದರ ಹಿಂದಿನ ಶ್ರಮ ಪ್ರತಿಯೊಂದು ಶಾಟಲ್ಲೂ ಒಂದು ಸಣ್ಣ ಲೆಗ್ ನೀರಲ್ಲಿ ಇಡುವಂಥ ಶಾಟಲ್ಲೂ ಅವ್ರಿಗೆ ಅದನ್ನ ಎಷ್ಟು ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ. ಬರೀ ಒಂದು ಟೀಸರಲ್ಲೇ ಇಷ್ಟು ರೈನ್ ಎಫೆಕ್ಟ್ ಆಗಲಿ, ಇನ್ನೊಂದು ಮತ್ತೊಂದು, ಆ ಲೊಕೇಶನ್ನು ಅದನ್ನು ಆ ಲೊಕೇಶನ್ ಹುಡುಕಿರುವ ರೀತಿ ಎಲ್ಲದರ ಹಿಂದೆಯೂ ಶ್ರಮ ಇದು ಕಾಣ್ತಾ ಇದೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ದೇವರು, ಇವರು ನಂಬಿರುವಂತಹ ಅವಧೂತ ಸ್ವಾಮೀಜಿಗಳು ಎಲ್ಲರೂ ಇವ್ರಿಗೆ ಬಹಳಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ ದೇವಸಸ್ಯದ್ದು ಒಂದು ಭಾಗ ಆಗಿರೋದಕ್ಕೆ. ನನಗೆ ಕಾರ್ತಿಕ್ ಸರ್ ಈ ಕತೆ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ 2 years ಜರ್ನಿ, 2 ವರ್ಷ ಇವ್ರ ಜೊತೆ ಜರ್ನಿ ಮಾಡ್ತಾ ಅವಾಗ ಹೋಗಿ ಕತೆ ಕೇಳಿ, ಆ 2 ವರ್ಷದಲ್ಲಿ ಮೊದಲನೇ ಸರಿ ನನ್ನ ಕತೆ ಕೇಳಿದ್ಕಿಂತ ಕೊನೆ ಸರಿ ತುಂಬಾ ಡಿಫ್ರೆನ್ಸ್ ಆಗಿತ್ತು. ಅಷ್ಟು ಡಿಸ್ಕಸ್ ಮಾಡಿ, ಅಷ್ಟು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿದ್ರು ಕತೆನ. ಆಲ್ಮೋಸ್ಟ್ 30 days ಕಂಪ್ಲೀಟ್ ಆಗಿದೆ ಶೂಟು. ತುಂಬ ಖುಷಿ ಆಗುತ್ತೆ. ನಾನು ಈ ದೇವಸಸ್ಯ ಅನ್ನೋ ಚಿತ್ರದಲ್ಲಿ ಕುರ್ಮುಷ್ಟ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಗ್ರೇ ಕ್ಯಾರೆಕ್ಟರು. ಇನ್ನು ಕ್ಯಾರೆಕ್ಟರ್ ಬಗ್ಗೆ ತುಂಬ ಹೇಳಬಾರ್ದು ಅಂತ ಹೇಳಿದ್ದಾರೆ. ಮುಂದೆ ನೀವೇ ನೋಡ್ಬೇಕಾಗುತ್ತೆ. ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಹೇಳ್ಬಿಡ್ತೀವಿ ಟಕ್ ಟಕ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಬಿಂಬಿಕಾ. ಸೊ ದೇವಸಸ್ಯ ನನಗೆ ಸಿಕ್ಕಿದ್ದು ಅದು ಆ್ಯಕ್ಚುಲಿ ಕಾರ್ತಿಕ್ ಸರ್ನೇ ಕೇಳಬೇಕು, ನನ್ನನ್ನು ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ. ಸೊ ಆ್ಯಕ್ಚುಲಿ ಅವ್ರ ಕತೆ ಹೇಳುವಾಗ ಆ ಕಥೆಯಲ್ಲಿ ನಾನು ಇರ್ತೀನಿ ಅಂತ ನನಗೆ ಶಾಕ್ ಆಗಿತ್ತು ಆ್ಯಕ್ಚುಲಿ. ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್, ನಾನು ಹೇಗಿದ್ದೀನೋ ರಿಯಲ್ ಕ್ಯಾರೆಕ್ಟರಲ್ಲಿ ಅದು ತುಂಬ ಡಿಫ್ರೆಂಟ್ ಆಗಿದೆ. ಬಟ್ ಕಾರ್ತಿಕ್ ಸರ್ ಹೇಳೋದಂದ್ರೆ ನಾನೇನಿದ್ದೀನೋ ಹಾಗೆ ಇದೆ, ನಿಮ್ದು ಕ್ಯಾರೆಕ್ಟರು ಹಾಗೆ ಇದೆ, ಜೋಲ್ ಆಗಿ ಇದೆ ಅಂತ. ಸೊ ಗೊತ್ತಿಲ್ಲ ಎಷ್ಟು ಹೇಗೆ ಮಾಡಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಕ್ಯಾರೆಕ್ಟರ್ ಹೆಸರು ಮಾತಂಗಿ. ಸೊ ಐ ಆಮ್ ದ ಹೀರೋಯಿನ್. ಇದು ಫಸ್ಟ್ ಫಿಲಮ್ ಅಲ್ಲ. ಮುಂಚೆ ನಾನು ನಾರಾಯಣ ಅಂತ ಒಂದು ಮೂವಿ ಮಾಡಿದ್ದೆ. ಸೊ ನೆಕ್ಸ್ಟ್ ದೀಪ ಇದೆ ಅಂತ ಅದು ರಿಲೀಸ್ ಆಗಲಿಲ್ಲ, ಆಗಬೇಕಷ್ಟೇ. ಸೊ ಇದು ನಂದು 5th ಫಿಲಮ್. ಸೊ ಬಟ್ ಗೊತ್ತಿಲ್ಲ ಯಾಕೆಷ್ಟು ನರ್ವಸ್ ಆಗ್ತಿದ್ದೀನಿ ಮಾತಾಡೋಕ್ಕೆ ಅಂತ.
ಶೂಟಿಂಗ್ ಲೊಕೇಶನ್ ತುಂಬಾನೇ ಚೆನ್ನಾಗಿದೆ. ಬಂದಿದ್ದೆ, ಏನೋ ಫಿಲ್ಮ್ ಮಾಡ್ಬೇಕಂತ ಬಂದೆ. ಅಂದ್ರೆ ನಂಗೆ ಇಷ್ಟ ಆಗಿತ್ತು ತುಂಬಾ ಈ ಸಿನಿಮಾದಲ್ಲಿ ಏನೋ ಆಕ್ಟ್ ಮಾಡ್ಬೇಕು, ನಾನು ತುಂಬಾ ಕಲಿಬೇಕು, ತುಂಬಾ ಮುಂದೆ ಹೋಗ್ಬೇಕಂತ ಬಂದೆ. ನಿಮ್ಮ ಪ್ರೋತ್ಸಾಹದಿಂದ ನಾನು ಇಲ್ಲಿ ಇವತ್ತು ಸ್ಟೇಜ್ ಮೇಲೆ ಕುಂತಿದ್ದೆ. ಧನ್ಯವಾದಗಳು. ಹಾ ಹೌದು, ಮಂಚಿಗೆರೆ ಅವರು. ಅಂದ್ರೆ ಸಿನಿಮಾ ಅಂದ್ರೆ ಅವ್ರು ನಾನು ಟ್ರ್ಯಾಕ್ಟರ್ ಓಡಿಸ್ತಿದ್ದೆ. ಸೊ ಅವರು ನಂಗೆ ಇದು ಸಿನಿಮಾ ಮಾಡ್ತಿದ್ದೇನೆ ಅಂತ ಕೇಳಿದ್ರು. ನಾನು ಸಿನಿಮಾ ಮಾಡ್ತಿದ್ದೆ, ಹಿಂಗೆ ಸಿನಿಮಾ ಹೀರೋ ಆಗ್ತಿದ್ಯಾ ಹಿಂಗೆ ಕೇಳಿದ್ರು. ನಾನು ಹೂ ಅಂತ ಹೇಳಿ ಅವ್ರ ಜೊತೆ ಬಂದು ಕಲಿತು ಇಲ್ಲಿ ಸಿನಿಮಾ ಮಾಡ್ತಿದ್ದೇನೆ. ಈಗ ತಯಾರಿನಿಲ್ಲ, ನಮ್ಗೆ ಡೈರೆಕ್ಟ್ರು ಎಲ್ಲ ನಂಗೆ ಕಲಿಸಿ ಇಲ್ಲಿ ಇವತ್ತಿಗೆ ಇಲ್ಲಿದ್ದೇನೆ. ನಾನು ತುಂಬಾ ಕಲಿಬೇಕು, ತುಂಬಾ ಕಲಿತಾ ಇದ್ದೀನಿ. ಈಗ ಮಾಡ್ತಿದ್ದೇನೆ, ಸಿನಿಮಾ ಮಾಡ್ತಿದ್ದೇನೆ.